ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ ಬಿಗ್ ಶಾಕ್. ರೇವಣ್ಣ ಸಲ್ಲಿಸಿದ್ದ ಮಧ್ಯಂತರ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ. ಅಲ್ಲಿಗೆ ಬಂಧನದ ಭೀತಿ ಮಾಜಿ ಸಚಿವರಿಗೆ ಫಿಕ್ಸ್. ಮಧ್ಯಂತರ ಜಾಮೀನು ಮನವಿಯನ್ನ ತಿರಸ್ಕರಿಸಿದೆ ಕೋರ್ಟ್. ಮಹತ್ವದ ಅಪ್ಡೇಟ್ ಕೋರ್ಟ್ ಹಾಲ್ನಿಂದ ಲಭ್ಯವಾಗ್ತಾ ಇರೋದು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಆದೇಶ ಈಗ ಹೊರಗಡೆ ಬರ್ತಾ ಇದೆ. ನ್ಯಾಯಾಧೀಶರಾಗಿರುವಂತಹ ಸಂತೋಷ್ ಗಜಾನನ್ ಭಟ್ ಆದೇಶವನ್ನ ಹೊರಡಿಸಿದ್ದಾರೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರಿಗೆ ರಿಲೀಫ್ ಇಲ್ಲ. ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಕ್ಷಣದಲ್ಲಿ ಬಂಧನ ಆಗುವಂತಹ ಸಾಧ್ಯತೆ ಇದೆ. ರೇವಣ್ಣ ಸಲ್ಲಿಸಿದ್ದಂತಹ ಮಧ್ಯಂತರ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ನ್ಯಾಯಾಧೀಶರು ವಜಾಗೊಳಿಸಿದ್ದಾರೆ. ಮಧ್ಯಂತರ ಜಾಮೀನಿಗಾಗಿ ಮನವಿಯನ್ನ ಮಾಡಿದ್ರು. ಅದಕ್ಕಾಗಿ ತಮ್ಮ ವಕೀಲರ ಮೂಲಕ ವಾದವನ್ನ ಮಂಡಿಸಿದ್ರು ಮಾಜಿ ಸಚಿವರಾಗಿರುವಂತಹ ಎಚ್.ಡಿ. ರೇವಣ್ಣ. ಬಟ್ ಅವರ ನಿರೀಕ್ಷಣಾ ಜಾಮೀನಿಗೆ ಸಂಬಂಧಪಟ್ಟ ಹಾಗೆ ಹುಸಿಯಾಗಿದೆ. ಮಧ್ಯಂತರ ಜಾಮೀನನ್ನಾದ್ರೂ ನೀಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ರು ವಕೀಲರ ಮೂಲಕ. ಆದ್ರೆ ರೇವಣ್ಣ ಅವರು ಸಲ್ಲಿಸಿದ್ದಂತಹ ಮಧ್ಯಂತರ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿದೆ ನ್ಯಾಯಾಲಯ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೊಟ್ಟಿರುವಂತಹ ಆದೇಶ ಇದು. ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಅವರು ಈ ಆದೇಶವನ್ನ ನೀಡಿದ್ದಾರೆ. ಅಲ್ಲಿಗೆ ಯಾವುದೇ ಕ್ಷಣದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ. ನಾನ್ ಬೇಲೆಬಲ್ ಸೆಕ್ಷನ್ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಚ್.ಡಿ. ರೇವಣ್ಣ ಅವರ ವಿರುದ್ಧ ದಾಖಲಾಗಿರುವುದು 364A ಸೆಕ್ಷನ್. ಆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಫ್ಐಆರ್ ನಲ್ಲಿ ದಾಖಲಾಗಿದೆ. ಹಾಗಾಗಿ ಯಾವುದೇ ಕ್ಷಣದಲ್ಲಿ ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಲ್ರೆಡಿ A2 ಆರೋಪಿ, ಪ್ರಕರಣದ 2ನೇ ಆರೋಪಿ ಸತೀಶ್ ಬಾಬಣ್ಣ ಅವರನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಆತನನ್ನ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ ಕೋರ್ಟ್. ಪ್ರಕರಣದ A1 ಆರೋಪಿ ಎಚ್.ಡಿ. ರೇವಣ್ಣ ಅವರು ಸದ್ಯ ಅವರಿಗೆ ಬಂಧನದ ಭೀತಿ ಖಾಯಂ ಆಗಿದೆ. ಯಾವುದೇ ಕ್ಷಣದಲ್ಲಾದ್ರೂ ಎಚ್.ಡಿ. ರೇವಣ್ಣ ಅವರನ್ನ ಬಂಧಿಸುವಂತಹ ಸಾಧ್ಯತೆ ದಟ್ಟವಾಗಿದೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರಿಗೆ ಕೋರ್ಟ್ ಇಂದ ಬಿಗ್ ಶಾಕ್. ರೇವಣ್ಣ ಸಲ್ಲಿಸಿದ್ದಂತಹ ಮಧ್ಯಂತರ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ. ಮಧ್ಯಂತರ ಜಾಮೀನು ಮನವಿಯನ್ನ ಕೋರ್ಟ್ ತಿರಸ್ಕಾರ ಮಾಡಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಆದೇಶ ಇದು. 4:15ವರೆಗೂ ಕೂಡ ವಿಚಾರಣೆ ನಡೆಯಿತು. ಅದಾಗಿ 2 ಗಂಟೆಗಳ ಕಾಲ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿತ್ತು. ಈಗ ಕೋರ್ಟ್ ಹಾಲ್ಗೆ ಬರ್ತಾ ಇದ್ದ ಹಾಗೆ ತೀರ್ಪನ್ನ ಓದಿದ್ದಾರೆ ನ್ಯಾಯಮೂರ್ತಿಗಳಾಗಿರುವಂತಹ ಸಂತೋಷ್ ಗಜಾನನ್ ಭಟ್. ಎಚ್.ಡಿ. ರೇವಣ್ಣ ಅವರ ನಿರೀಕ್ಷೆ ಹುಸಿಯಾಗಿದೆ. ಮಧ್ಯಂತರ ಜಾಮೀನು ಸಿಕ್ಕರೆ ತಾತ್ಕಾಲಿಕವಾಗಿ ಆದ್ರೂ ಬಂಧನದ ಭೀತಿಯಿಂದ ತಪ್ಪಿಸಿಕೊಳ್ಳಬಹುದು, ಕಾನೂನಾತ್ಮಕ ಪ್ರಕ್ರಿಯೆಗಳಿಂದ ತಪ್ಪಿಸಿಕೊಳ್ಳಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಇದ್ರು. ಆದ್ರೆ ಈ ರಾಜ್ಯದ ಮಾಜಿ ಸಚಿವ, ಮಾಜಿ ಪ್ರಧಾನಿಗಳ ಮಗ ಎಚ್.ಡಿ. ರೇವಣ್ಣ ಅವರಿಗೆ ಬಂಧನದ ಭೀತಿ ಕಾಯಂ ಆಗಿದೆ. ಯಾವುದೇ ಕ್ಷಣದಲ್ಲಿ ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ನೋಟಿಸ್ನ ಜಾರಿ ಮಾಡಲಾಗಿತ್ತು. ವಿಚಾರಣೆಗೆ ಹಾಜರಾಗುವಂತೆ 41A ಅಡಿ ಅವರಿಗೆ ನೋಟಿಸ್ನ ಕೊಡಲಾಗಿತ್ತು. ಸಂಜೆ 5ವರೆಗೆ ಸಮಯವನ್ನ ಫಿಕ್ಸ್ ಮಾಡಲಾಗಿತ್ತು. 5:30 ಸಮಯ ಮೀರಿದ್ರೂ ಕೂಡ ಎಚ್.ಡಿ. ರೇವಣ್ಣ ಅವರು ವಿಚಾರಣೆಗೆ ಹಾಜರಾಗಿಲ್ಲ. ಹಾಗಾಗಿ ವಿಚಾರಣೆಗೆ ಹಾಜರಾಗದೇ ಇರುವಂತಹ ಎಚ್.ಡಿ. ರೇವಣ್ಣ ಅವರನ್ನ ಯಾವುದೇ ಕ್ಷಣದಲ್ಲಿ ಬಂಧನ ಮಾಡೋದಕ್ಕೆ ಎಸ್ಐಟಿಗೆ ಅಧಿಕಾರ ಇದೆ. ಹಾಗಾಗಿ ಬಂಧನದ ಭೀತಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರಿಗೆ ಖಾಯಂ ಆಗಿದೆ. ಸುದೀರ್ಘ 1.5 ಗಂಟೆಗಳ ಕಾಲ ಕೋರ್ಟ್ನಲ್ಲಾದಂತಹ ವಾದ ಪ್ರತಿವಾದವನ್ನ ಗಮನಿಸಿದ್ರಿ. ಆನ್ ವಾಟ್ ಗ್ರೌಂಡ್ಸ್ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರಿಗೆ ನಿರೀಕ್ಷಣಾ ಜಾಮೀನನ್ನ ನೀಡಬೇಕು ಅಂತ ಹೇಳಿ ತಮ್ಮ ವಾದವನ್ನ ಮಂಡಿಸಿದ್ರು ಎಚ್.ಡಿ. ರೇವಣ್ಣ ಅವರ ಪರ ವಕೀಲರಾಗಿರುವಂತಹ ಡಿ ಮೂರ್ತಿ ನಾಯಕ್ ಅವರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.